ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರನ್ನು ಯಾವುದಾದರೊಂದು ಪ್ರಕರಣದಲ್ಲಿ ಸಿಲುಕಿಸುವ ಬಗ್ಗೆ ಸ್ವಾಮೀಜಿಯೊಬ್ಬರ ಕೈವಾಡ ಇರುವ ಆರೋಪ ಕೇಳಿಬಂದಿದೆ. ಆದರಹಳ್ಳಿ ಗ್ರಾಮದ ಕುಮಾರ ಮಹಾರಾಜರ ಸ್ವಾಮೀಜಿ ಹಾಗೂ ಬಿಜೆಪಿ ಕಾರ್ಯಕರ್ತರೊಬ್ಬರು ಮಾತನಾಡಿರುವ ಆಡಿಯೋವೊಂದು ವೈರಲ್ ಆಗಿದೆ. ಈ ಕುರಿತು ಶಿರಹಟ್ಟಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕರೆದ ಆದರಹಳ್ಳಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದು, ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬಗ್ಗೆ ನಾನು ಮಾತನಾಡಿರೋದು ಸತ್ಯ. ಆಡಿಯೋದಲ್ಲಿ ಇರುವ ಧ್ವನಿ ನನ್ನದೇ, ನಾನೇ ಮಾತನಾಡಿರುವುದು. 6 ತಿಂಗಳ ಹಿಂದೆ ಚಂದ್ರು ಲಮಾಣಿ ಬಗ್ಗೆ ಮಾತಾಡಿರೋ ಆಡಿಯೋ ಇದಾಗಿದೆ ಎಂದು ಸ್ಪಷ್ಟನೆ ಕೊಟ್ಟರು. ಮುಂದಿನ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಬೇಕು ಎಂದು ಮಾತಾಡಿದ್ದೆ. ಆದರೆ ಲೋಕಾಯುಕ್ತ ದಾಳಿಗೂ ನಾನು ಮಾತಾಡಿದ ಆಡಿಯೋಗೂ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಲೋಕಾಯುಕ್ತ ಟ್ರ್ಯಾಪ್ಗೂ ನನ್ನ ಆಡಿಯೋಗೂ ಸಂಬಂಧವಿಲ್ಲ. ಬೇಕಿದ್ದರೆ ಆಡಿಯೋ ಬಗ್ಗೆ ತನಿಖೆ ನಡೆಸಲಿ. ಶಾಸಕರು ನನ್ನನ್ನು ಗ್ರಾಮದಿಂದ ಓಡಿಸಲು ಸಂಚು ರೂಪಿಸಿದ್ದರು. 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಠದಿಂದ ಓಡಿಸಲು ಪ್ಲಾನ್ ಮಾಡಿದ್ದರು. ಇಡೀ ಕ್ಷೇತ್ರದಲ್ಲಿ ಶಾಸಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಎಂದು ಕಿಡಿಕಾರಿದರು. ಮುಸ್ತಾಕ್ ಅಲಿ ಕುದರಿ, ಕರಾಳ ಸತ್ಯ ನ್ಯೂಸ್, ಗದಗ. ನಮ್ಮ ಚಂದ್ರು ಲಮಾಣಿ ಡಾಕ್ಟರ್ ಅವರು ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಮತ್ತು ಈಗ ಬಂದಿರತಕ್ಕಂಥ ಅವ್ರ ಮೇಲೆ ಆಪಾದನೆಗೆ ಅದರಲ್ಲಿ ನಮ್ಮ ಯಾವುದೇ ಪಾತ್ರಗಳಿಲ್ಲ ಅಂತೇಳಿ ಈಗೂ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಆದ್ರೆ ವಾಯ್ಸ್ ಕರೆ ನಂದೇ ಅದು, ನಾನು ಒಪ್ಕೊಂತೀನಿ ಅದನ್ನು. ಆ ವಾಯ್ಸ್ ಕರೆ ನಂದೇ ಹೌದು, ಅದನ್ನು ನಾನು ಸಮರ್ಥನೆಯೂ ಮಾಡ್ಕೊತೀನಿ. 4 ತಿಂಗಳದಿಂದ ಅವ್ರ ಕಡೆ ಇರ್ತಕ್ಕಂಥ ಈಗೇನು ಮೊನ್ನೆ ಸೋನು ಲಮಾಣಿ ಅಂತೇಳಿ ಏನು ಪ್ರೆಸ್ ಮೀಟನ್ನು ಮಾಡಿದ್ದಾನ, ಆ ಮನುಷ್ಯ ನನ್ನ ಫೋನ್ ಹಚ್ಚಿ ಶಾಸಕರ ಜೊತೆ ಒಂದಾಗ್ಬೇಕು, ನೀವು ಒಂದಾಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ, ಹಾಗೆ ಈಗ ಅಂತೇಳಿ ನನ್ನ ಕಡೆ ಎಲ್ಲ ರೆಕಾರ್ಡಿಂಗ್ ಸಮೇತ ಇದೆ ಅವ್ರದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಮಾತಾಡಿದ್ರು ಅವರು. ನೆಕ್ಸ್ಟ್ ನಾನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬರು ಪಂಚಮಶಾಲಿ ಸಮಾಜದ ಪಾಪ ಅವರು ಅಧ್ಯಕ್ಷರು ಮತ್ತು ಬಿಜೆಪಿ ಪಕ್ಷದ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿನೂ ಹೌದು. ಆದರೆ ಆ ಮನುಷ್ಯ ನಾನು ಮಾತಾಡಿದ್ದು ನಿಜ ಇದೆ. ಅದು ನಾನು ರೈತರ ಹೋರಾಟಕ್ಕೆ ಕುಂತಾಗೂ ಕೂಡ ಇದೇ ಶಾಸಕರು ನನ್ನ ಫೋನ್ ಹಚ್ಚಿ ಬಹಳಷ್ಟು ಬೆದರಿಕೆ ಕರೆಗಳನ್ನು ಹಾಕಿಸಿದ್ದಾರೆ ಮತ್ತು ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಮತ್ತು ನಮ್ಮ ಆದರಳ್ಳಿ ನಮ್ಮ ಹಿರಿಯರಿಗೆ ಫೋನ್ ಹಚ್ಚಿ ಅವ್ರನ್ನ ಸ್ವಾಮಿಗಳು ಮಠ ಬಿಡಿಸೋದ್ರಿಂದ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರು ಇರೋದ್ರಿಂದ ನನಗೆ ಇಲೆಕ್ಷನ್ ಗೆಲ್ಲಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅವಾಚ್ಯ ಶಬ್ದವನ್ನು ಬಳಸಿದವರಿಂದ ನನಗೆ ಸಿಟ್ಟು ಬಂದು ಅವ್ರ ಮೇಲೆ ನಾನು ಶಾಸಕರು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ನೀವೆಲ್ಲ ನೋಡ್ತಾ ಇದ್ರಿ, ಕ್ಷೇತ್ರದ ಜನ, ನಾನು ಒಬ್ಬನೇ ನೋಡ್ತಾ ಇಲ್ಲ, ಪ್ರತಿಯೊಬ್ಬರು ನೋಡ್ತಾ ಇದ್ದೀರಿ. ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಏನಿಲ್ಲ ಅಂದಾಗ ಈ 3 ವರ್ಷ ಅಂಕರು ಕಳೆದು ಬಿಟ್ಟಿದ್ದೀವಿ, ಇನ್ನೂ 2 ವರ್ಷ ಕಳೆಯೋದೈತೆಪ್ಪ, ಹೆಂಗೆ ಕಳಿಬೇಕು ಇವನ್ ಕೈಯಾಗ? ಒಬ್ರು ಸ್ವಾಮಿಗಳ್ನೂ ಬಿಡುವಲ್ಲ, ಒಬ್ರನ್ನ ಜನಸಾಮಾನ್ಯ ರೈತರನ್ನೂ ಬಿಡುವಲ್ಲ, ಒಬ್ರು ಅಧಿಕಾರಿಗಳನ್ನೂ ಬಿಡುವಲ್ಲ. ಆ ಮನುಷ್ಯ ಅಷ್ಟು ಕ್ರೂರಿ ಮನುಷ್ಯ ಹೌದು ಅವನು. ಒಬ್ರು ಮಠಾಧಿಪತಿಗಳು ಎಲ್ಲವನ್ನ ತ್ಯಜಿಸಿ ಮಠಕ್ಕೆ ಬಂದು ಕುಂತಿರ್ತಾರ, ಅವ್ರನ್ನೂ ಕೂಡ ಸನ್ಯಾಸಿಗಳನ್ನೂ ಬಿಡುವಲ್ಲ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತದೆ ಅಂತೇಳಿ ನಾನು ಶಾಸಕರ ವಿರುದ್ಧ ಮಾತಾಡಿದ ನಿಜ ಐತಿ. ಅದನ್ನ ವಾಯ್ಸ್ ಕಾಲನ್ನು ಈಗಲೂ ಕೂಡ ಪರೀಕ್ಷೆ ಮಾಡಿಸ್ರಿ, ನೀವು ಎಷ್ಟು ದಿನದ ಹೌದದು, ಎಷ್ಟು ದಿನದಿಂದ ಮಾತಾಡಿದ್ದೀನಿ. ಈಗ ಆಗಿರ್ತಕ್ಕಂಥ ಘಟನೆಗೆ ನನಗೆ ಯಾವುದೇ ಸಂಬಂಧನೂ ಇಲ್ಲ, ಆ ಮನುಷ್ಯ ಯಾರಂತನೂ ನನಗೆ ಕಾಂಟ್ಯಾಕ್ಟರ್ ಗೊತ್ತಿಲ್ಲ. ಒಂದ್ ವೇಳೆ ಆ ಮನುಷ್ಯನ ಜೊತೆ ನಾನು ಮಾತಾಡಿದ್ದಾಗ್ಲಿ ಅಥವಾ ಆ ಮನುಷ್ಯನ ಜೊತೆ ನನ್ನ ಕಾಲ್ ಟ್ರ್ಯಾಕ್ ಅನ್ನ ಹಾಕಿಸ್ರಿ ಅಥವಾ ನನ್ನ ನಂಬರನ್ನು ತಗೊಂಡು ನಾನು ಅದಕ್ಕೆ ಬದಲಾಗಿ ಕಾನೂನಕ್ಕೆ ನಾನು ವಿರುದ್ಧವಾಗಿ ಹೋಗೋದಿಲ್ಲ. ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತೀನಿ, ನಾನು ಮುಂದೂ ಸ್ಪಂದಿಸ್ತೀನಿ, ಈಗಲೂ ಸ್ಪಂದಿಸ್ತೀನಿ. ಆದ್ರೆ ಚಂದ್ರು ಡಾಕ್ಟರ್ ಅವರು ನಮ್ಮ ಸಮಾಜದವರೇ ಆಗಿ ಸಮಾಜದ ಸ್ವಾಮಿಗಳಿಗೆ ನೋವು ಮಾಡ್ತಾರಂದ್ರೆ ಇನ್ನು ಯಾರನ್ನ ಬಿಡ್ತಾರ? ಅವರು ಎಲ್ಲರನ್ನೂ ಕೂಡ ನೋವು ಮಾಡಿರ್ತಕ್ಕಂಥ ವ್ಯಕ್ತಿನ ಈ ಹಿಂದೆ ನೀವು ಕೇಳಿದಿರಿ, ಮಾಂಡ್ರೆ ಅಂತೇಳಿ ಅವ್ರಿಗೆ ತ್ರಾಸ ಕೊಟ್ರು, ಅನೇಕ ಇಲ್ಲಿ ಅಧಿಕಾರಿಗಳಿಗೆ ತ್ರಾಸ ಕೊಟ್ರು, ಅನೇಕ ಎಲ್ಲರಿಗೆ ಯಾರನ್ನೂ ಬಿಡ್ಲಾರ್ದು ಕ್ರೂರಿ ಮನುಷ್ಯ ಅವನು. ಸ್ವಂತ ನಾನು ಯಾಕೆ ಇದನ್ನ ಹೇಳಕ್ಕೆ ಇಚ್ಛಪಟ್ಟನಂದ್ರ ಅವನು ಏನೋ ಮಾಡಿದ್ರು ಕೂಡ ತನ್ನ ಹಿತಕ್ಕೆ ಮಾಡ್ಕೊಳೋದಿಲ್ಲ, ನಮ್ಮ ಇನ್ನೊಬ್ಬರಿಗೆ ನೋವು ಮಾಡೋದೇ ಅವನ ಕೆಲಸ. ಅವನ ಜೊತೆಗೆ ಅವನು ಇರ್ತಕ್ಕಂಥ ಫಾಲೋವರ್ಸ್ಗಳು ನನಗೆ ನೀನೆ ರಾತ್ರಿ ಕೂಡ 1 ಗಂಟೆ ಕಾಲ್ ಬಂದಿದೆ, ರಾತ್ರಿ 1 ಗಂಟೆ ಸಮಯಕ್ಕೆ ಕಾಲ್ ಬಂದಿದೆ. ಅವ್ರು ಯಾರು ಎಲ್ಲಿ ಇರಂತ ಗೊತ್ತಾಗ್ತಾ ಇಲ್ಲ. ಚಿತ್ರದುರ್ಗ ಅಂತೇಳಿ ಹೇಳಿದ್ರು, ಅಲ್ಲಿಂದ ಫೋನನ್ನು ಕಟ್ ಮಾಡಿದ್ರು. ಈ ತರ ನಾನು ಭಯದಲ್ಲೇ ಜೀವನವನ್ನ ಮಾಡ್ತಾ ಇದ್ದೇನೆ. ಇವ್ರು ನನಗೆ ಯಾವಾಗ ಹೋದ ವರ್ಷ ತಾವೆಲ್ಲ ಪತ್ರಿಕಾ ಮಿತ್ರರು ಮಾಧ್ಯಮದವ್ರು ತಾವು ಬಂದ ಅದನ್ನ ಪ್ರೆಸ್ ಮೀಟ್ ಅನ್ನು ಕೂಡ ಹೋದ ವರ್ಷ ಮಾಡಿದಿರಿ. ನಾನು ಉಪವಾಸ ಸತ್ಯಾಗ್ರಹ ಕುಂತಾಗ ಅವ್ರ ಕಡೆದ್ರ ಜನರನ್ನ ಕಳಿಸಿ ನನಗೆ ಮಠದಿಂದ ಹೊರಗೆ ಹಾಕಿಸಿದ್ರು. ಮಠದಿಂದ ಹೊರಗೆ ಹಾಕಿದ್ರು, ನಾನು ಕೂಗ್ಲಾರ್ದಂಗ ಅವ್ರ ಕ್ಷಮವನ್ನ ಯಾಚಿಸ್ಕೊಂಡು ಆನಂತರ ಮಠದೊಳಗೆ ಹೋಗಿ ಕುಂದಿರಿಸಿದ್ರು. ಮತ್ತು ನಮ್ಮ ಊರದಿಂದ ನನಗೆ ಯಾವುದೇ ಸಮುದಾಯದಿಂದ ತೊಂದರೆ ಬಂದಿಲ್ಲ. ಎಲ್ಲ ಸಮುದಾಯನೂ ನಮ್ಮದೇ ಸಮುದಾಯ ಅಂತೇಳಿ ನಾನು ಅನ್ಕೊಂಡೋಗಿದೆ. ನಾನು ವಿರಕ್ತ ಪರಂಪರೆ ಸ್ವಾಮಿಗಳಾಗಿರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬಸವ ತತ್ವದಲ್ಲಿ ನಾವು ನಡೀತಾ ಇದ್ದೀವಿ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಸ್ವಾಮಿಗಳನ್ನ ತರೋದು ಹೇಳೋದು, ಪ್ರತಿಯೊಂದಕ್ಕೂ ಸ್ವಾಮಿಗಳನ್ನ ತರೋದು ಹೇಳೋದು.
ಇವರು ಯಾವುದೇ ಇವ್ರ ಲಾಭಕ್ಕಾಗಿ ಸ್ವಾಮಿಗಳನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾನು ದಯವಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೀನಿ, ಇವತ್ತಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಅವ್ರದ್ದೇನು ಇವತ್ತು ಐಟಿ ದಾಳಿ ಏನಾಗಿದೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅದು ಏನಾದರೂ ತಾವು ಅದನ್ನು ಪ್ರೂವ್ ಮಾಡಿದ್ರಂದ್ರೆ ಅದಕ್ಕೆ ನಾನು ಇವತ್ತೇನು ನನಗೆ ಕಾನೂನು ಬದ್ಧತೆ ಏನು ಇದು ಮಾಡ್ತಾರೋ ಅದನ್ನು ಅನುಭವಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ.